ಮೇಷರಾಶಿಯವರು ಈ ದಿವಸ ಆಹಾರ ಸೇವನೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಕಾರಣ ಏನು ಅಂತಂದರೆ, ರುಚಿಯಾಗಿರತಕ್ಕಂತಹ ಆಹಾರವನ್ನು ಹೆಚ್ಚು ಸೇವನೆ ಮಾಡೋದಿರ್ಬೋದು, ಅಥವಾ ನಿಮ್ಮ ಶರೀರಕ್ಕೆ ಒಗ್ಗದೇ ಇರತಕ್ಕಂಥ ಆಹಾರವನ್ನು ಸೇವನೆ ಮಾಡಿ ಅಜೀರ್ಣ ಸಮಸ್ಯೆಗೋ ಅಥವಾ ಯಾವುದೋ ಶಾರೀರಿಕವಾದಂತಹ ಬಾಧೆಗೋ ನೀವು ಒಳಪಡಬೇಕಾದಂತಹದ್ದು. ಅದಕ್ಕೋಸ್ಕರವಾಗಿ ಆಹಾರ ಸೇವನೆಯ ಬಗ್ಗೆ ಹೆಚ್ಚು ಕಾಳಜಿ ಇರಲಿ. ಜೊತೆಗೆ ಮನೆಯವರ ಸಂದೇಶ, ಮನೆಯವರು ಆಡ್ತಕ್ಕಂತಹ ಮಾತುಗಳೇನಿದೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುವಂತಹದ್ದು. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಮೊಟ್ಟ ಮೊದಲು ಬೇಕಾಗಿರ್ತಕ್ಕಂತಹದ್ದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಹೊಂದಿದ್ದರೆ ಏನನ್ನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಬಹುದು ಅನ್ನುವಂತಹ ಮಾತಿದೆ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಪ್ರಗತಿದಾಯಕವಾದಂತಹ ದಿನ, ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಅಭಿವೃದ್ಧಿ, ಬೆಳವಣಿಗೆ ಅಂತಕ್ಕಂತಹದ್ದು ಶುಭವಾಗಿ ಪರಿಣಮಿಸ್ತಕ್ಕಂತಹ ದಿವಸ. ನಿಮ್ಮ ಪ್ರತಿಭೆ ಅಥವಾ ವಿದ್ಯೆ, ಬುದ್ಧಿ ಇವೆಲ್ಲವೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಉಪಕಾರವಾಗುವಂಥದ್ದು, ಉಪಯೋಗಕ್ಕೆ ಬರುವಂಥದ್ದಾಗಿರುತ್ತೆ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನೀವೇನಾದರೂ ಕೋಪಿಸ್ಕೊಂಡು ಹೋದರೆ ಅಲ್ಲಿ ಅನಾಹುತವಾಗುವಂಥದ್ದು. ಆದ್ದರಿಂದ ಶಾಂತ ಮನಸ್ಕರಾಗಿ ಮನೆಯಿಂದ ಹೊರಗೆ ಹೋಗಬೇಕು, ಯಾವುದಾದ್ರೂ ಕೆಲಸ ನಿಮಿತ್ತವಾಗಿ ಅಂತ ಹೇಳಿ ಇಲ್ಲಿ ಸೂಚಿಸಬೇಕಾಗತ್ತೆ. ಎಲ್ಲರ ಮೇಲೂ ಕೂಡ ನೀವು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಳ್ಬೇಕು. ಎಲ್ಲರ ಪ್ರೀತಿ ವಿಶ್ವಾಸವೂ ಕೂಡ ನಿಮಗೆ ಸಿಕ್ಕುವಂಥದ್ದಿರುತ್ತೆ. ಅದರ ದುರುಪಯೋಗವನ್ನು ಮಾಡಿಕೊಳ್ಬೇಡಿ. ಅಲ್ಲಿ ವೈಮನಸ್ಯ ಬರುವಂತಹ ರೀತಿಯಲ್ಲಿ ತಾವು ನಡ್ಕೊಳ್ಬಾರ್ದು ಅಂತ ಹೇಳಬೇಕಾಗತ್ತೆ. ಸಾಲಗಾರರಿಂದ ಅವಮಾನವಾಗುತ್ತೆ, ತುಂಬ ಬೇಸರವಾಗುತ್ತೆ. ಯಾವುದೋ ಕಾರಣಕ್ಕೆ ಬೇರೆಯವರ ಹತ್ರ ಸಾಲ ಪಡೆದಿರ್ತೀರಿ, ಇನ್ಯಾವುದೋ ಹಣ ಬರುತ್ತೆ ಅಂತ ಹೇಳಿ ಆ ಸಾಲವನ್ನು ತೀರಿಸಬಹುದು ಅನ್ನುವಂತಹ ಆಲೋಚನೆಯಲ್ಲಿರ್ತೀರಿ. ನಿಮಗೆ ಬರಬೇಕಾದಂತಹ ಹಣ ಸಕಾಲದಲ್ಲಿ ಸಿಕ್ಕದಲೆ ಅಥವಾ ನೀವು ಸಾಲವನ್ನು ತೀರಿಸಲಿಕ್ಕೆ ಆಗದಲೆ ಅಲ್ಲಿ ಅವಮಾನಕ್ಕೊಳಗಾಗಬೇಕಾದಂತಹ ದಿವಸ ಇದಾಗಿರುತ್ತೆ. ಸ್ವಲ್ಪ ಚಿಂತನೆಯನ್ನು ನಡೆಸಿ ತೀರ್ಮಾನವನ್ನು ಮಾಡಿ. ಮಾತು ಬಹಳ ಮೃದುವಾಗಿರಲಿ, ಅದರಿಂದ ಅವಮಾನವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಅವಕಾಶಗಳಿರುತ್ತೆ. ಚಿಂತಿಸಿ ತೀರ್ಮಾನವನ್ನು ಮಾಡಿ. ಋಣಮೋಚನ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ. ಸಾಲದ ಬಾಧೆ ಸ್ವಲ್ಪ ಮಟ್ಟಿಗೆ ನಿಮಗೆ ತಗ್ಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಶುಭವಾಗಲಿ. ವೃಷಭ ರಾಶಿ, ಬೇರೆಯವರ ಜೊತೆಯಲ್ಲಿ ಆಡ್ತಕ್ಕಂತಹ ಮಾತೇನಿದೆ ಅದು ಈ ದಿವಸ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಸಮಸ್ಯೆಗೆ ಪರಿಹಾರ ರೂಪದಲ್ಲಿ ಅನುಕೂಲವಾಗತಕ್ಕಂತಹ ಮಾತು ಆಗಬಹುದು. ಹಾಗಾಗಿ ಯೋಗ್ಯರ ಜೊತೆಯಲ್ಲಿ ಮಾತನಾಡಿ, ಯೋಗ್ಯವಾದಂತಹ ಮಾತನಾಡಿ, ಅದು ಉಪಕಾರವಾಗಲಿ. ಇದರ ಜೊತೆಯಲ್ಲಿ ಬೆಳಂಬೆಳಗ್ಗೆ ನಿಮ್ಮ ಜೇಬಿಗೆ ಕತ್ತರಿ ಬೀಳತಕ್ಕಂತಹ ಸಾಧ್ಯತೆಗಳಿದೆ. ಅಂದರೆ ಹೆಚ್ಚು ಹಣ ಖರ್ಚಾಗುವಂಥದ್ದು. ನಿಮ್ಮ ಆತ್ಮೀಯರೇ ನಿಮಗೆ ಪ್ರತ್ಯಕ್ಷ ದೇವರ ರೂಪದಲ್ಲಿ ಕಾಣುವಂತಹ ದಿವಸ. ಅಂದರೆ ಪ್ರತ್ಯಕ್ಷವಾಗಿ ದೇವರೆಲ್ಲಾದರೂ ಕಾಣ್ತಾನೆ ಅಂತಂದರೆ ಅದು ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಅಂತ ಹೇಳಿ ಈ ದಿವಸ ನಿಮಗೆ ಹೇಳಬೇಕಾಗತ್ತೆ. ಮಹಿಳೆಯರಿಗೆ ತುಂಬ ಯಶಸ್ಸು ಕಾಣುವಂತಹ ದಿವಸ ಇದಾಗಿದೆ. ಅದೆಲ್ಲವೂ ಕೂಡ ಉಪಕಾರವಾಗಲಿ, ಸದ್ವಿನಿಯೋಗವಾಗಲಿ ಅಂತಕ್ಕಂತಹ ಭಾವನೆ ನಿಮ್ಮಲ್ಲೂ ಇರಬೇಕು. ಅದರಿಂದ ಸಮಾಜಕ್ಕೂ ಕೂಡ ಅದರ ಒಂದು ಶುಭ ಸಂದೇಶ ಅಂತಕ್ಕಂಥದ್ದು ಹೋಗಬೇಕಾಗತ್ತೆ. ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಸಂಪೂರ್ಣವಾದಂತಹ ಸಹಕಾರ ಈ ದಿವಸ ಸಿಕ್ಕುವಂಥದ್ದು. ಸಾಯಂಕಾಲದಲ್ಲಿ ಸುಖ ಸಂತೋಷ ಎಲ್ಲವನ್ನೂ ಕೂಡ ಮರೆಸಿ ನಿಮ್ಮನ್ನು ನಿಮ್ಮದೇ ಆದಂತಹ ಲೋಕದಲ್ಲಿ ಇಡುವಂಥದ್ದು. ಅಂದರೆ ಸಾಯಂಕಾಲದ ಹೊತ್ತಿಗೆ ನೀವು ಬಹಳ ಆನಂದದಾಯಕವಾಗಿರ್ತೀರಿ. ಆ ಸಂತೋಷದಲ್ಲಿ ಬೇರೆ ಪ್ರಪಂಚದ ಯಾವುದೇ ಜ್ಞಾನ ಅಥವಾ ಆಲೋಚನೆ ಅನ್ನುವಂಥದ್ದು ಇರುವುದಿಲ್ಲ ಅಂತ ಹೇಳಬೇಕಾಗತ್ತೆ. ಪದ್ಮಾವತಿ ಸಮೇತ ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಅನಿರೀಕ್ಷಿತವಾಗಿ ಗಣ್ಯ ವ್ಯಕ್ತಿ ನಿಮ್ಮ ಮನೆಗೆ ಭೇಟಿಯನ್ನು ಕೊಡಬಹುದು. ಬಹಳ ಆಶ್ಚರ್ಯಕರವಾದಂತಹ ಸಂಗತಿಯಲ್ಲಿ ಉಂಟಾಗುವಂಥದ್ದು. ಹಾಗೆ ಗರ್ಭಿಣಿ ಸ್ತ್ರೀಯರು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ. ವೈದ್ಯರು ನಿಮಗೆ ಯಾವ ನಿಯಮಗಳನ್ನು ಹೇಳಿದಾರೋ ಅದೆಲ್ಲವನ್ನೂ ಕೂಡ
ಚಾಚೂ ತಪ್ಪದೆ ಆಚರಣೆಯಲ್ಲಿ ಇಟ್ಟುಕೊಳ್ಳಬೇಕಾದಂಥದ್ದು ನಿಮ್ಮ ಮೇಲೆ ಬಹಳ ಜವಾಬ್ದಾರಿಯಿಂದ ಕರ್ತವ್ಯದ ದೃಷ್ಟಿಯಿಂದ ಇರಬೇಕಾದಂಥದ್ದು. ಆ ದಿಶೆಯಲ್ಲಿ ತಾತ್ಸಾರವನ್ನು ಮಾಡಬೇಡಿ. ನಿಮ್ಮ ವರ್ತನೆಯಿಂದ ಕುಟುಂಬದಲ್ಲಿ ಅಶಾಂತಿ ತಲೆದೋರಬಹುದು. ಕಾರಣ ಏನು ಅಂತಂದರೆ, ನಿಮಗೋಸ್ಕರವಾಗಿ ಹಣವನ್ನು ಕುಟುಂಬದಲ್ಲಿ ಖರ್ಚು ಮಾಡಿರ್ತಾರೆ. ನೀವು ಮಾತ್ರ ಯಾವುದನ್ನೂ ಕೂಡ ಕಾಳಜಿಯಿಂದ ಮಾಡದಲೇ, ಔಷಧೋಪಚಾರಗಳನ್ನು ಸಕಾಲಕ್ಕೆ ಸ್ವೀಕಾರ ಮಾಡದಲೇ ಮನೆಯವರಿಗೆಲ್ಲ ಅಶಾಂತಿಯನ್ನು ತಂದಿಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಗಮನವಹಿಸಿ. ಕೆಲಸದಲ್ಲಿ ನಿಮ್ಮ ಬದ್ಧತೆ ಹೆಚ್ಚಾದರೆ ನಿಮಗೆ ಲಾಭ ಇದೆ. ಅಂದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೋ ಅಷ್ಟು ಲಾಭ ಅಂತಕ್ಕಂತಹದ್ದು ನಿಮ್ಮದಾಗತ್ತೆ ಅನ್ನುವಂತಹ ಮಾತು. ಹಳೆಯ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಯಾವತ್ತೋ ಒಂದು ಕೆಲಸವನ್ನು ಪ್ರಾರಂಭ ಮಾಡಿ ಅದೆಲ್ಲಿಗೋ ನಿಂತು ಹೋಗಿರುತ್ತೆ. ಅದನ್ನು ಮತ್ತೆ ಆರಂಭ ಮಾಡುವಂಥದ್ದು, ಅದರ ಬಗ್ಗೆ ವಿಚಾರವನ್ನು ಮಾಡುವಂಥದ್ದು ಈ ದಿವಸ ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಸುಖದ ಆಸೆಯನ್ನು ಹೊತ್ತು ನೀವು ಸಂಭ್ರಮಿಸ್ತೀರಿ. ಅಂದರೆ ಮುಂದೆ ಯಾವತ್ತೋ ಒಳ್ಳೆಯದಾಗತ್ತೆ ಅಂತಕ್ಕಂತಹ ಒಂದು ಭಾವ ಏನಿದೆ ಅದು ನಿಮ್ಮನ್ನು ಆಶಾದಾಯಕವಾಗಿ ಮಾಡ್ತಕ್ಕಂಥದ್ದು ಅಂತ ಹೇಳಬೇಕಾಗತ್ತೆ. ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ ಎಲ್ಲವೂ ಕೂಡ ಶುಭವಾಗಲಿ, ಸಂತೋಷವಾಗಲಿ ಅಂತ ಹೇಳಿ ಕೇಳ್ಕೊಳ್ಳಿ. ಶುಭಮಸ್ತು. ಕರ್ಕಾಟಕ ರಾಶಿ ತುಂಬ ಒತ್ತಡ ಇರತಕ್ಕಂತಹ ದಿವಸ ಇದು. ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಕಾರಣ ಏನು ಅಂತಂದರೆ, ಕೆಲಸದ ಒತ್ತಡದಿಂದ ಆರೋಗ್ಯ ಕೆಡಬಹುದು ಅನ್ನುವಂತಹ ವಿಚಾರ ಬೇರೆ. ಕೆಲಸದ ಒತ್ತಡದ ಜೊತೆಗೆ ಆರೋಗ್ಯವೂ ಕೂಡ ನಿಮ್ಮನ್ನು ಬಾಧಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಮಾನಸಿಕವಾಗಿ ಮತ್ತೆ ತೊಳಲಾಟ, ಇದು ಒಂದಕ್ಕೊಂದಕ್ಕೆ ಸರಪಳಿಯಂತೆ ಇರತಕ್ಕಂಥದ್ದು. ಅದನ್ನು ಗಮನಿಸ್ಕೊಳ್ಳಿ. ಹಣದ ವಿಚಾರ ಆಗ್ಬೋದು, ಅಥವಾ ನೌಕರರಿಗಾದರೆ ಸಂಬಳದ ವಿಚಾರ ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಅದು ಯೋಗ್ಯವೋ ಅಲ್ಲವೋ ಅನ್ನುವಂಥದ್ದನ್ನು ನೀವು ಚಿಂತನೆ ಮಾಡಬೇಕಾಗತ್ತೆ. ಅನಗತ್ಯ ವಸ್ತುಗಳಿಗೆ ಹಣದ ಖರ್ಚು ಈ ದಿವಸ ಇರುತ್ತೆ. ಯಾವುದೋ ವಸ್ತು ನಿಮಗೆ ಅದು ಬೇಡವಾಗಿರುತ್ತೆ, ಆದರೂ ಕೂಡ ಅನಿವಾರ್ಯ ಅಂತ ಹೇಳಿ ಅನ್ನಿಸಿ ಆ ವಸ್ತುವಿನ ಖರೀದಿಯಲ್ಲಿ ತಾವು ಮುಂದಾಗ್ತೀರಿ. ಹಣದ ಖರ್ಚು ನಿಮ್ಮನ್ನು ಬಾಧಿಸುವಂಥದ್ದು. ಯಾವುದಾದ್ರೂ ಕೆಲಸಕ್ಕಾಗ್ಬೋದು ಅಥವಾ ಬೇರೆ ಯಾವುದೋ ಉದ್ದೇಶಕ್ಕಾಗ್ಬೋದು, ಹಣವನ್ನು ಮುಂಗಡವಾಗಿ ಕೊಟ್ಟಿದ್ದರೆ ಅದು ಈ ದಿವಸ ಹೋಯಿತು. ಅಂದರೆ ಅಡ್ವಾನ್ಸ್ ಏನಾದರೂ ಮಾಡಿದರೆ ಆ ದುಡ್ಡು ಹೋಯಿತು ಅಂತ ಹೇಳಿ ತಾವು ಇಟ್ಕೊಳ್ಬೇಕಾಗತ್ತೆ. ಅದು ವಾಪಸ್ಸು ನಿಮ್ಮ ಕೈ ಸೇರುವಂಥದ್ದು ದುರ್ಲಭವಾದಂತಹ ವಿಚಾರ. ಬಯಸಿದ್ದು ಸಿಕ್ಕದಲೇ ಮನಸ್ಸಿಗೆ ತುಂಬ ಕಿರಿಕಿರಿಯಾಗುತ್ತೆ. ನೀವೇನೋ ಅಂದುಕೊಂಡಿರ್ತೀರಿ, ಯಾವುದೋ ನಿರೀಕ್ಷೆಯಲ್ಲಿರ್ತೀರಿ, ಆದರೆ ಅದು ಯಾವುದೂ ಕೂಡ ನಿಮ್ಮ ಕೈ ಸೇರೋದಿಲ್ಲ. ಮನಸ್ಸಿಗೆ ಬಹಳ ಬೇಸರವಾಗುತ್ತೆ. ಮರದ ವ್ಯಾಪಾರಿಗಳಿರ್ಬೋದು ಅಥವಾ ಮರಗೆಲಸವನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ಇವರಿಗೆ ಶುಭ ದಿನ ಅಥವಾ ಲಾಭದಾಯಕವಾದಂತಹ ದಿವಸ ಅಂತ ಹೇಳಬೇಕಾಗತ್ತೆ. ಇವರೆಲ್ಲರೂ ಕೂಡ ಚಿನ್ನಮಸ್ತಾದೇವಿಯನ್ನು ಹಾಗೂ ವಿಶೇಷವಾಗಿ ಮರಗೆಲಸ ಮಾಡುವಂಥವರು ವಿಶ್ವಕರ್ಮ ಋಷಿಯನ್ನು ಪ್ರಾರ್ಥನೆ ಮಾಡಿದರೆ ಆ ಮುನಿಯ ಅನುಗ್ರಹದಿಂದ ಇನ್ನಷ್ಟು ಶುಭ ಸುಖ ಸಂತೋಷ ವಿಚಾರಗಳನ್ನು ತಮ್ಮದಾಗಿಸ್ಕೊಳ್ಬೋದು ಅಂತ ಹೇಳಿ ಈ ಮೂಲಕ ಹೇಳಬೇಕಾಗಿರುತ್ತೆ. ಆ ಪರಿಹಾರದ ಬಗ್ಗೆ ಚಿಂತನೆಯನ್ನು ಮಾಡಿ. ಶುಭವಾಗಲಿ. ಸಿಂಹರಾಶಿಯವರು ಈ ದಿವಸ ಭವಿಷ್ಯದ ಬಗ್ಗೆ ಹೆಚ್ಚು ಹೆಚ್ಚು ಚಿಂತನೆಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಆಶ್ರಯವನ್ನು ಪಡೆಯಿರಿ, ಅವರ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡಿ. ನಿಮಗೂ ಕೂಡ ಉತ್ತಮವಾದಂತಹ ಉಜ್ವಲವಾದಂತಹ ಭವಿಷ್ಯ ನಿಮ್ಮ ಕಣ್ಣೆದುರುಗಡೆ ಕಾಣುವಂಥದ್ದು. ದಂತವೈದ್ಯರನ್ನು ಭೇಟಿಯಾಗಬೇಕಾದಂತಹ ಸಂದರ್ಭ ಬರುತ್ತೆ. ಅಂದರೆ ಹಲ್ಲಿನ ಸಮಸ್ಯೆ ಈ ದಿವಸ ನಿಮಗೆ ಕಾಡುತ್ತೆ ಅಂತ ಹೇಳಬೇಕಾಗತ್ತೆ. ಇಂದು ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗತ್ತೆ. ಕಾರಣ ಏನು ಅಂತಂದರೆ, ಎಲ್ಲ ಜಟಿಲವಾದಂತಹ ಸಮಸ್ಯೆಗಳೇ ನಿಮ್ಮನ್ನು ಕಾಡಬಹುದು. ಅಂತಹ ಸಂದರ್ಭಗಳನ್ನು ನೀವೂ ಕೂಡ ಗಂಟು ಹಾಕ್ಕೊಳ್ತೀರಿ ಅಂತ ಹೇಳಬೇಕಾಗತ್ತೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಅದನ್ನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಪ್ರೀತಿ ಪಾತ್ರರಿಂದ ಅಥವಾ ಆತ್ಮೀಯರಿಂದ ಉತ್ತಮವಾದಂತಹ ಸಲಹೆ ನಿಮಗೆ ಸಿಕ್ಕತ್ತೆ. ಈ ಸಲಹೆ
ನಿಮಗಿರತಕ್ಕಂತಹ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳೋದಕ್ಕೆ ಒಂದು ಅಸ್ತ್ರ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಚಿಂತನೆಯನ್ನು ನಡೆಸಿ. ಆದರೆ ಬಯಸಿದ್ದು ಈಡೇರದಲೇ ಮನಸ್ಸಿಗೆ ಸ್ವಲ್ಪ ಬೇಸರ ಇರುತ್ತೆ. ನೀವು ಅಂದುಕೊಂಡಿದ್ದೆಲ್ಲ ಆಗಬೇಕು ಅಂತಾದರೆ ನಿಮ್ಮ ಪ್ರಾಮಾಣಿಕದ ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹವೂ ಕೂಡ ಇರಬೇಕಾಗತ್ತೆ. ಇದು ಎರಡರಲ್ಲೂ ಕೂಡ ಪರಿಪೂರ್ಣವಾದಂತಹ ಆಶಯವನ್ನು ತಾವು ಇಟ್ಟುಕೊಂಡಿರೋದ್ರಿಂದ ಮನಸ್ಸಿಗೆ ಬೇಸರವಾಗುವಂತಹ ಸಾಧ್ಯತೆಗಳು ಕಾಡುವಂಥದ್ದು. ಅನಗತ್ಯವಾದಂತಹ ಕೆಲಸಗಳಿದ್ದರೆ ಅದಕ್ಕೋಸ್ಕರವಾಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕೆ ಅಂತಂದರೆ ಸಮಯ ಕಳೆದು ಹೋಗ್ತಾ ಇರುತ್ತೆ. ನೀವು ಅಂದುಕೊಂಡಿದ್ದು ಆಗಲಿಲ್ಲ ಅಂತಕ್ಕಂಥದ್ದು ಮನಸ್ಸಿನಲ್ಲಿರುತ್ತೆ. ಆದರೆ ನಿಮ್ಮ ಪ್ರಯತ್ನ ಹೇಗಿದೆ ಎನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ಕುಲದೇವತೆಯನ್ನು ಆರಾಧನೆ ಮಾಡಿ ಆ ಭಗವದ್ ಅನುಗ್ರಹದಿಂದ ನಿಮ್ಮಿಚ್ಛೆ ಎಲ್ಲವೂ ಕೂಡ ನೆರವೇರಲಿ ಅಂತ ಹೇಳಿ ನೀವು ಕೇಳಿಕೊಳ್ಳುವಂಥದ್ದು ಹಾಗೂ ಅದನ್ನು ನಿರೀಕ್ಷೆ ಮಾಡುವಂಥದ್ದು ಉತ್ತಮವಾದಂಥದ್ದು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ರಾಶಿಚಕ್ರದ ದೃಷ್ಟಿಯಿಂದ ಈ ದಿವಸ ಉದ್ಯೋಗಾಕಾಂಕ್ಷಿಗಳಿಗೆ ತಾತ್ಕಾಲಿಕವಾದಂತಹ ಉದ್ಯೋಗ ಸಿಕ್ಕುವಂಥದ್ದು ದಿವಸ. ಇವತ್ತಿನ ಮಟ್ಟಿಗೆ ಮಾತ್ರ ಅದು ಹೆಚ್ಚಿನ ಫಲವನ್ನು ಕೊಡುವಂಥದ್ದು. ವಿಶೇಷವಾಗಿ ಯಾವುದೇ ರೀತಿಯ ಪ್ರಯಾಣಗಳು ಬೇಡ ಅಂತ ಹೇಳುತ್ತೆ. ಅಂದರೆ ತುಂಬ ಅಗತ್ಯ ಇದ್ದರೆ, ಅನಿವಾರ್ಯವಾಗಿ ಹೋಗಲೇಬೇಕಾದಂಥದ್ದಿದ್ದರೆ ಅದನ್ನು ಬಿಟ್ಟರೆ ವಿಶೇಷವಾದಂತಹ ಪ್ರಯಾಣಗಳನ್ನು ಮಾಡಲೇಬಾರದು ಅಂತಕ್ಕಂತಹ ಸೂಚನೆ ಇಲ್ಲಿರುವಂಥದ್ದು. ಸದ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುವಂಥದ್ದು. ಹಣಕಾಸಿನ ಮುಗ್ಗಟ್ಟು ಏನೇ ಇದ್ದರೂ ಕೂಡ ತಾತ್ಕಾಲಿಕವಾಗಿ ಅವೆಲ್ಲವೂ ಕೂಡ ಬಗೆಹರಿಯುವಂತಹ ಸಾಧ್ಯತೆ. ವಿನಾಕಾರಣ ತಿರುಗಾಟದಿಂದ ಅಥವಾ ಓಡಾಟದಿಂದ ನಿಮಗೆ ಆಗಬೇಕಾದಂತಹ ಕೆಲಸಗಳು, ನೀವು ಮಾಡಬೇಕಾದಂತಹ ಕೆಲಸಗಳು ಕೈ ತಪ್ಪಿ ಹೋಗುವಂಥದ್ದು. ಹಾಗಾಗಿ ಅಲ್ಲಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಆದ್ದರಿಂದ ನಿಮ್ಮ ಪ್ರಯಾಣ, ತಿರುಗಾಟ ಇದೆಲ್ಲದರ ಬಗ್ಗೆ ಸರಿಯಾದಂತಹ ಚಿಂತನೆ ಬೇಕಾಗತ್ತೆ. ಆಶ್ಚರ್ಯಕರವಾದಂತಹ ಘಟನೆಗಳು ನಡೆಯೋದ್ರಿಂದ ನಿಮಗೆ ನಂಬಿಕೆ ಬರುತ್ತೆ. ಯಾಕೆ ಅಂತಂದರೆ ಆ ಭಗವಂತನ ದಿವ್ಯಶಕ್ತಿ ಯಾವ ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಅದು ಯಾವುದೋ ರೀತಿಯಿಂದ ನಮಗೆ ಸಹಾಯವನ್ನು, ಉತ್ತಮವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಬಹುದು. ಅದು ನಿಮ್ಮ ಘಟನೆ ನಡೆದು ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದಂತಹ ಸಂಗತಿಯನ್ನು ನಿಮ್ಮೆದುರುಗಡೆ ಇಡುವಂಥದ್ದು. ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂದರೆ ತಂದೆಯ ಅಣ್ಣ ಅಥವಾ ತಮ್ಮ ಅವರಿಗೆ ಸ್ವಲ್ಪ ತೊಂದರೆಯಾಗತಕ್ಕಂತಹ ಸೂಚನೆ ಇದೆ. ನೀವು ಗಮನಿಸಿ ಅದನ್ನು. ಹಾಗಾಗಿ ಅವರಿಗೆ ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಬೆಂಬಲ ಇದರ ಅವಶ್ಯಕತೆ ಇರುತ್ತೆ ಅನ್ನುವಂತಹ ಅಂಶವೂ ಕೂಡ ಇಲ್ಲಿ ಕಾಣುವಂಥದ್ದು. ಹಾಗಾಗಿ ಅವರ ಅಭಿಮಾನ, ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುವಂತೆ ನೀವು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ಶುಭವಾಗಲಿ. ತುಲಾರಾಶಿ, ಈ ದಿವಸ ತುಲಾರಾಶಿಯವರು ನಿಮ್ಮನ್ನು ನೀವೇ ಉತ್ತೇಜಿಸಿಕೊಳ್ಬೇಕು. ಅಂದರೆ ಸೆಲ್ಫ್ ಮೋಟಿವೇಶನ್ ಅಂತ ಏನು ಹೇಳ್ತೀವಿ, ಅದು ನೀವೇ ಮೋಟಿವೇಟ್ ಆಗಬೇಕು. ಆಗ ಮಾತ್ರ ನಿಮ್ಮ ಪ್ರತಿಭೆಗೆ, ನಿಮ್ಮ ಕರ್ತವ್ಯಕ್ಕೆ ಮನ್ನಣೆ ಅಂತಕ್ಕಂತಹದ್ದು ಸಿಕ್ಕತ್ತೆ. ಭಯ, ದ್ವೇಷ, ಅಸೂಯೆ ಮತ್ತು ಕೋಪ ಇವೆಲ್ಲವನ್ನೂ ಕೂಡ ಈ ದಿವಸ ಪೂರ್ಣವಾಗಿ ಅನಿವಾರ್ಯವಾಗಿ ನೀವು ದೂರ ಮಾಡಬೇಕು. ಇಲ್ಲದೇ ಇದ್ದರೆ ಯಾವುದೇ ರೀತಿಯ ಒಳಿತು ಅಂತಕ್ಕಂಥದ್ದು ನಿಮ್ಮ ಹತ್ತಿರವೂ ಕೂಡ ಸುಳಿಯುವುದಿಲ್ಲ. ಆರ್ಥಿಕವಾಗಿ ತೊಂದರೆ ಇರುವುದಿಲ್ಲ. ಆ ಧನಮದದಿಂದ ನೀವು ನಿಮ್ಮ ಪ್ರತಿಷ್ಠೆಯನ್ನು ತೋರಿಸ್ಲಿಕ್ಕೆ ಹೋದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ನಿಮ್ಮ ವ್ಯಕ್ತಿತ್ವದಿಂದ ಅಥವಾ ನಿಮ್ಮ ವಿಚಾರಧಾರೆಯಿಂದ ಹೊಸಬರನ್ನು, ಬೇರೆಯವರನ್ನ ನೀವು ಆಕರ್ಷಣೆ ಮಾಡ್ತೀರಿ. ಅದು ಅವರಿಗೆ ಉಪಯೋಗವಾಗಲಿ, ನಿಮ್ಮ ಮಾತು ಅವರಿಗೆ ಮಾರ್ಗದರ್ಶಕವಾಗಲಿ ಅಂತ ಹೇಳಬೇಕು. ಪ್ರೇಮಿಗಳಿಗೆ ಸ್ವಲ್ಪ ಬೇಸರ ಇರತಕ್ಕಂತಹ ದಿವಸ, ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಎದುರಾಗತಕ್ಕಂತಹ ದಿವಸ. ಷೇರು ಮಾರುಕಟ್ಟೆಯ ವ್ಯವಹಾರದಿಂದ ಈ ದಿವಸ ನಷ್ಟ ಅಂತಕ್ಕಂಥದ್ದಿದೆ. ಯಾರ್ಯಾರು ಹಣ ಹೂಡಿಕೆಯನ್ನು ಷೇರು ಮಾರುಕಟ್ಟೆಯಲ್ಲಿ ಮಾಡಬೇಕು ಅಂತ ಅಂದುಕೊಳ್ತೀರೋ ತುಲಾರಾಶಿಯವರು ಜಾಗ್ರತೆಯನ್ನು ವಹಿಸಿ ನಾಳೆಗೆ ಮುಂದೂಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಶುಭವಾಗಲಿ. ವೃಶ್ಚಿಕ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗತ್ತೆ. ತಾತ್ಸಾರ ಮಾಡಬಾರ್ದು. ನೀವು ಆರೋಗ್ಯವಾಗೇ ಇರ್ತೀರಿ, ಆದರೆ
ತತ್ಕ್ಷಣದಲ್ಲಿ ಏನಾದರೂ ಕೂಡ ತೊಂದರೆ ಕಾಣಿಸುವಂತಹ ಸೂಚನೆಗಳಿದೆ. ಹಾಗಾಗಿ ಪ್ರತಿ ಕ್ಷಣವೂ ಕೂಡ ಬಹಳ ಜಾಗರೂಕರಾಗಿರಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ ಅಥವಾ ನಿಮಗೆ ಇರಬೇಕಾದಂತಹ ಎಚ್ಚರಿಕೆ ಅಂತ ಹೇಳಬೇಕಾಗುತ್ತೆ. ಕುಟುಂಬದವರ ಮೇಲೆ, ವೃತ್ತಿಯಲ್ಲಿ ಅಧಿಕಾರಿಗಳ ಮೇಲೆ ಯಾವುದೇ ಕಾರಣದಿಂದ ಅಧಿಕಾರಯುತವಾದಂತಹ ಧೋರಣೆಯನ್ನು ತೋರಿಸಬಾರ್ದು. ಯಾವುದನ್ನು ಕೂಡ ಆರ್ಡರ್ ಮಾಡಬಾರ್ದು, ಆಜ್ಞೆ ಮಾಡಬಾರ್ದು, ಇದು ಹೀಗೆ ಆಗಬೇಕು ಅಂತಕ್ಕಂತಹ ಒಂದು ನಿಯಮವನ್ನು ಬೇರೆಯವರ ಮೇಲೆ ಹೇರಬಾರ್ದು. ಆಗ ಮಾತ್ರ ನೀವು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಸಂಯಮ ಇರಬೇಕು, ಅಂದರೆ ತಾಳ್ಮೆ ಇರಬೇಕು. ತಾಳ್ಮೆಗೆಟ್ಟು ಮಾಡಿದಂತಹ ಕೆಲಸ ಎಲ್ಲವೂ ಕೂಡ ಹಾಳಾಗುತ್ತೆ. ಇದು ಜಾಗ್ರತೆ ಇರಲಿ. ಯಾವುದಾದರೂ ಉತ್ತಮವಾದಂತಹ ಉಪನ್ಯಾಸಗಳನ್ನು ಅಥವಾ ಮಹಾತ್ಮರ ಜೀವನ ಚರಿತ್ರೆಗಳನ್ನು ಅಥವಾ ಮಾತುಗಳನ್ನು ಕೇಳಿ ಅದರಿಂದ ನೀವು ಉತ್ತಮವಾದಂತಹ ಪರಿವರ್ತನೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆ ಪರಿವರ್ತನಾ ಪರ್ವ ನಿಮ್ಮ ಭಾಗಕ್ಕೆ ಧನಾತ್ಮಕವಾಗಿರಬೇಕು ಅಂತಕ್ಕಂಥದ್ದು ಈ ಮಾತಿನ ಉದ್ದೇಶವಾಗಿರುತ್ತೆ. ವೈವಾಹಿಕವಾದಂತಹ ಜೀವನ ಅಂದರೆ ದಾಂಪತ್ಯ ಜೀವನ ಬಹಳ ಸಾಮರಸ್ಯದಿಂದ ಕೂಡಿರುತ್ತೆ, ಸಂತೋಷವಾಗಿರುತ್ತೆ. ಅದನ್ನು ಹಾಗೇ ಉಳಿಸ್ಕೊಳ್ಬೇಕು ನೀವು. ಹಾಗಾಗಿ ಹಿರಿಯರ ಆಶೀರ್ವಾದ, ಸಾಧುಗಳ ಸಾಧಕರ ಮಾರ್ಗದರ್ಶನ ನಿಮಗಿರಲಿ ಅಂತ ಹೇಳಿ ಕೇಳ್ಕೊಳ್ಳಿ. ಶುಭವಾಗಲಿ. ಧನುಸ್ಸು ರಾಶಿ, ನಿಮಗಿರ್ತಕ್ಕಂಥ ಒಂದು ದೌರ್ಬಲ್ಯ ಅಂತಂದರೆ ಜಗಳ ಮಾಡತಕ್ಕಂಥದ್ದು. ಈ ಜಗಳಗಂಟತನದಿಂದ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಿಮ್ಮಿಂದ ದೂರವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಅದು ನಿಮಗೆ ಬೇಕಾ ಅಂತ ಹೇಳಿ ನೀವೇ ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಯಾವುದೇ ವಿಚಾರಗಳಿದ್ದರೂ ಕೂಡ ತೆರೆದ ಮನಸ್ಸಿನಿಂದ ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಮನಸ್ಸಿನ ಒಳಗೊಂದು ಹೊರಗೊಂದು ಆ ವಿಚಾರಗಳು ಬೇಡ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು. ನಿಮ್ಮ ಹತ್ತಿರದವರ ಜೊತೆಯಲ್ಲೇ ನೀವು ದ್ವೇಷವನ್ನು ಸಾಧನೆ ಮಾಡ್ತೀರಿ. ಅಂತಹ ದಿವಸ ಇದಾಗಿರುತ್ತೆ. ಅವರು ಮಕ್ಕಳಾಗಿರ್ಬೋದು ಅಥವಾ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಯಾರೇ ಆಗಿರಬಹುದು. ತುಂಬ ಹತ್ತಿರದವ್ರ ಹತ್ರ ಜಗಳವನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ. ದ್ವೇಷ ಬೆಳೀತಾ ಹೋಗುತ್ತೆ. ಆ ದ್ವೇಷ ಹೇಗೆ ಅಂತಂದರೆ ಇವತ್ತಿಗಷ್ಟೇ ಸೀಮಿತವಾಗಿರೋದಿಲ್ಲ, ಅದು ಮುಂದುವರ್ಕೊಂಡು ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ ಮನೆಯಲ್ಲಿ ಸಂಗ್ರಹ ಮಾಡಿಟ್ಟಂತಹ ಪದಾರ್ಥಗಳಿಂದ ನೀವು ಬೈಗುಳಕ್ಕೆ ಒಳಗಾಗ್ತೀರಿ. ಮನೆಯಲ್ಲಿ ಯಾವುದ್ಯಾವುದೋ ಸಂದರ್ಭದಲ್ಲಿ ಬೇಕಾದಷ್ಟು ಪದಾರ್ಥಗಳನ್ನು ತಂದು ಅದನ್ನೆಲ್ಲ ಸ್ಟಾಕ್ ಮಾಡ್ಕೊಂಡಿರ್ತೀರಿ. ಅದನ್ನು ನೋಡಿ ಮನೆಯವರ ಕೋಪಕ್ಕೆ ನೀವು ಒಳಗಾಗಬೇಕಾದಂತಹ ಸಂದರ್ಭ, ಅವರ ಹತ್ರ ಬೈಸ್ಕೊಳ್ಬೇಕಾದಂತಹ ಸಂದರ್ಭ ಇವೆಲ್ಲವೂ ಕೂಡ ಬರುತ್ತೆ. ನಿಮ್ಮಲ್ಲಿ ಯಾವುದೋ ಒಂದು ರೀತಿಯ ವಿಶೇಷವಾದಂತಹ ಕಲೆ ಇದೆ, ಆದರೆ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ನಿಮ್ಮ ಸೋಮಾರಿತನ. ನಿಮಗಿರತಕ್ಕಂತಹ ಪ್ರತಿಭೆಯನ್ನು ನೀವು ಹೊರಗಾಕಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಯಲ್ಲಿ ನೀವು ತೊಡಗಬೇಕು. ಆಗ ಮಾತ್ರ ಅದು ಸಾಫಲ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಇಡೀ ಜೀವನವನ್ನು ಕೇವಲ ಭಾವನಾತ್ಮಕವಾದಂತಹ ವಿಷಯದಲ್ಲೇ ಕಳೆದು ಬಿಡ್ತೀರಿ. ಅದೂ ಕೂಡ ನಿಮಗೆ ಯೋಗವನ್ನು ತರುವಂಥದ್ದಲ್ಲ. ಯಾವುದೇ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಮಾತಾಡುವಂಥದ್ದು ಒಳ್ಳೆಯದು. ಅದಿಲ್ಲ ಅಂತಾದರೆ ಅವಮಾನವಾಗುವಂಥದ್ದು. ಇಲ್ಲಿ ಈ ಫಲಗಳನ್ನು ಹೇಳುವಾಗ ಕೆಲವು ವಿಚಾರಗಳು ನಿಮಗೆ ಸೂಚನೆ ಕೊಡ್ತಾ ಇದ್ದಾರಲ್ಲ, ನಮಗೆ ತಿಳುವಳಿಕೆ ಹೇಳ್ತಾ ಇದ್ದಾರಲ್ಲ ಅನ್ನುವಂತಹ ರೀತಿಯಲ್ಲಿ ತೋರ್ಬೋದು. ಇವೆಲ್ಲವೂ ಕೂಡ ಗ್ರಹಗತಿಯನ್ನು ಆಧಾರವಾಗಿಟ್ಟುಕೊಂಡು ತನ್ನಿಮಿತ್ತವಾಗಿ ಸೂಚ್ಯವಾದಂತಹ ವಿಷಯಗಳಾದ್ದರಿಂದ ಅದನ್ನು ನೀವು ಫಲಗಳು ಅಥವಾ ನಿಯಮಗಳು ಅನುಸರಿಸಲೇಬೇಕಾದಂತಹ ಅಂಶಗಳು ಅಂತ ಹೇಳಿ ತಿಳಿಯುವುದರಲ್ಲಿ ಯಾವುದೇ ರೀತಿಯ ಅನುಮಾನವನ್ನು ಇಟ್ಟುಕೊಳ್ಳಬಾರ್ದಂತು. ಹಾಗೆ ಕುಲದೇವತಾ ಆರಾಧನೆಯನ್ನು ಮಾಡಿ ಎಲ್ಲವೂ ಕೂಡ ಶುಭವಾಗಲಿ. ಶುಭಮಸ್ತು. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿವಸ ನಿಮ್ಮ ದೊಡ್ಡ ಆಸ್ತಿ ಅಂತ ಹೇಳಿದರೆ ಮಾತು. ಆ ಮಾತು ಹಾಸ್ಯಾಸ್ಪದವಾಗಬಾರ್ದು, ಅದರಿಂದ ಅವಮಾನವಾಗುವಂಥದ್ದು. ಮಾತನ್ನು ಆಡಬೇಕಾದ್ರೆ ಬಹಳ ಯೋಚನೆಯನ್ನು ಮಾಡಿ, ಬಹಳ ಶಿಸ್ತುಬದ್ಧವಾಗಿ, ಗಾಂಭೀರ್ಯವಾಗಿ, ತೂಕವಾದಂತಹ ಮಾತನ್ನಾಡಿದರೆ ನಿಮ್ಮ ಗೌರವ ಎಲ್ಲಿಗೋ ಹೋಗುತ್ತೆ, ಹೆಚ್ಚಾಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗೆ ಮಕ್ಕಳ ಅಭ್ಯುದಯ ಏನಿದೆ ಅದರಿಂದ ನಿಮಗೆ ಉತ್ತಮವಾದಂತಹ ಫಲ, ಪರಿಣಾಮ, ಫಲಿತಾಂಶ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು. ಅನಗತ್ಯವಾದಂತಹ ಖರ್ಚು
ನಿಮ್ಮನ್ನು ಆವರಿಸ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕಾಗತ್ತೆ. ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ, ಮಕ್ಕಳಿಗೆ ತೊಂದರೆಯಾಗಬಹುದು ಆ ಸೂಚನೆ ಇದೆ. ಅದಕ್ಕೋಸ್ಕರವಾಗಿ ಚಿಕ್ಕ ಮಕ್ಕಳನ್ನು, ಜವಾಬ್ದಾರಿ ಇನ್ನೂ ಪೂರ್ಣವಾಗಿ ಬಂದಿಲ್ಲದೇ ಇರತಕ್ಕಂತಹ ಮಕ್ಕಳನ್ನು ಒಬ್ಬೊಬ್ಬರನ್ನೇ ಎಲ್ಲಿಗೋ ಕಳಿಸೋದಾಗಲಿ ಅಥವಾ ಅವರನ್ನು ಬಿಟ್ಟು ನಿಮ್ಮ ಲೋಕದಲ್ಲಿ ನೀವು ವ್ಯವಹರಿಸೋದಾಗಲಿ ಇದ್ಯಾವುದೂ ಕೂಡ ಅಷ್ಟು ಶ್ರೇಯಸ್ಕರವಾಗಿರೋದಿಲ್ಲ. ವಿನಾಕಾರಣ ಪ್ರಯಾಣವನ್ನು ಕೂಡ ನೀವು ಈ ದಿವಸ ತಪ್ಪಿಸ್ಬೇಕಾಗತ್ತೆ ಅಥವಾ ಪ್ರಯಾಣವನ್ನು ಮುಂದೆ ಹಾಕಬೇಕಾಗತ್ತೆ. ಯಾರಿಗೋ ಮಾತನ್ನು ಕೊಟ್ಟು ಆ ಮಾತಿಗೆ ತಪ್ಪುತ್ತೀರಿ ಇವತ್ತು. ಹಾಗಾಗಿ ಬೇರೆಯವರಿಗೆ ಯಾವುದೇ ರೀತಿಯ ಭರವಸೆಯನ್ನು ಕೊಡಲಿಕ್ಕೂ ಕೂಡ ಹೋಗಬಾರ್ದು ಅಂತ ಹೇಳಬೇಕಾಗತ್ತೆ. ಸ್ನೇಹಿತರ ಬೆಳವಣಿಗೆ, ಅವರ ಅಭಿವೃದ್ಧಿ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ನನ್ನ ಸ್ನೇಹಿತ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತಕ್ಕಂತಹ ಮಾತು ನಿಮಗೆ ಪ್ರಶಂಸೆಗೆ ಯೋಗ್ಯವಾದಂಥದ್ದಾಗಿರುತ್ತೆ. ಕೌಟುಂಬಿಕವಾದಂತಹ ಕಲಹಕ್ಕೂ ಕೂಡ ಈ ದಿವಸ ಅವಕಾಶ ಇರುತ್ತೆ. ಅಂದರೆ ಮನೆಯಲ್ಲಿ ಜಗಳವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತಕ್ಕಂಥದ್ದು ಇಲ್ಲಿಯ ಸೂಚನೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ಮನಸ್ಸಿನಲ್ಲಿಟ್ಟುಕೊಂಡು ವಿಶೇಷವಾಗಿ ನಿಮ್ಮ ಕುಲದೇವತೆಯ ಜೊತೆಗೆ ಮಹಾಲಕ್ಷ್ಮಿಯನ್ನು, ಮಹಾಕಾಳಿಯನ್ನು, ಮಹಾ ಸರಸ್ವತಿಯನ್ನು ಆರಾಧನೆ ಮಾಡ್ತಾ ಹೋಗಿ ಆ ಅನುಗ್ರಹದಿಂದ ನಿಮಗೆ ಆ ದಿವ್ಯ ಶಕ್ತಿಯ ಒಂದು ಪ್ರಭಾವ ನಿಮ್ಮ ಮೇಲೆ, ಕುಟುಂಬದ ಮೇಲೆ ಬೀರುವಂಥದ್ದಿದೆ. ಶುಭವಾಗಲಿ. ಕುಂಭರಾಶಿಯವರಿಗೆ ಈ ದಿವಸ ಬಹಳ ದೊಡ್ಡ ಮಟ್ಟದ ದೊಡ್ಡ ಆಲೋಚನೆಗಳು ಮನಸ್ಸಿನಲ್ಲಿ ಬರತಕ್ಕಂಥದ್ದಿರುತ್ತೆ. ಆರ್ಥಿಕವಾಗಿಯೂ ಕೂಡ ಚಿಂತನೆಯನ್ನು ಮಾಡುವಂಥದ್ದು. ಅಂದರೆ ನಾನು ಎಷ್ಟು ಹಣ ಹೂಡಿಕೆಯನ್ನು ಮಾಡಬೇಕು, ಆ ಕೆಲಸಕ್ಕೆ ಅನುಗುಣವಾದಂತಹ ಹಣ ಹೂಡಿಕೆ ನನ್ನಿಂದ ಸಾಧ್ಯನಾ ಇತ್ಯಾದಿಗಳೆಲ್ಲ ನಿಮಗೆ ಪ್ರಶ್ನೆ ಬರುವಂಥದ್ದು. ಮಕ್ಕಳ ಅಭ್ಯುದಯ ಅಂದರೆ ಮಕ್ಕಳಲ್ಲಿ ಆಗ್ತಕ್ಕಂತಹ ಬೆಳವಣಿಗೆ ಏನಿದೆ ಅದು ನಿಮಗೆ ಸಮಾಧಾನ, ತೃಪ್ತಿ, ಸಂತೋಷ ಎಲ್ಲವನ್ನೂ ಕೂಡ ತಂದುಕೊಡುವಂಥದ್ದು. ಮಕ್ಕಳು ಅಷ್ಟರ ಮಟ್ಟಿಗೆ ವಿಧೇಯರಾಗಿ ಪ್ರಗತಿಶೀಲರಾಗಿ ನಿಮ್ಮೆದುರುಗಡೆ ಕಾಣ್ತಕ್ಕಂಥದ್ದಿದೆ. ನಿಮ್ಮ ನಿರೀಕ್ಷೆಗಳೆಲ್ಲವೂ ಕೂಡ ಮಕ್ಕಳಿಂದ ಪೂರ್ಣವಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ, ದೃಢವಾದಂತಹ ಸ್ಥಿರವಾದಂತಹ ಮನೋಭಾವ ನಿಮ್ಮಲ್ಲಿ ಬೆಳೆಯುವುದಕ್ಕೆ ಅವಕಾಶವಾಗುವಂತಹ ದಿವಸ. ಕುಟುಂಬದಲ್ಲಿ ಆರೋಗ್ಯಕರವಾದಂತಹ ಚರ್ಚೆಗಳು ನಡೆಯುತ್ತೆ. ಯಾವ ವಿಷಯ ಯೋಗ್ಯವೋ ಅದರ ಬಗ್ಗೆ ಮಾತ್ರ ಮಾತುಗಳು ನಡೆಯುವಂಥದ್ದು. ಮತ್ತು ಅಕ್ಕ ಅಥವಾ ತಂಗಿಯರಿಗೆ ಸ್ವಲ್ಪ ಆಘಾತವಾಗತಕ್ಕಂತಹ ಸಂದರ್ಭ, ನೀವು ಅದನ್ನು ಸಹಕರಿಸಬೇಕಾಗತ್ತೆ. ಅವರು ನಿಮ್ಮನ್ನೇ ನಂಬಿಕೊಂಡಿರತಕ್ಕಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ. ಆ ಭಗವಂತ ಈಶ್ವರನನ್ನು ಪ್ರಾರ್ಥನೆ ಮಾಡಿ ಎಲ್ಲವೂ ಕೂಡ ಶುಭವಾಗಲಿ. ಕೊನೆಯದಾಗಿ ಮೀನರಾಶಿಯವರಿಗೆ ಈ ದಿವಸ ಹಲವಾರು ಸಮಸ್ಯೆಗಳು ಸುತ್ತಿಕೊಳ್ಳುವಂತಹ ದಿವಸ ಅಂತ ಹೇಳಬೇಕು. ನಿಮ್ಮ ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಯಾರೂ ಕೂಡ ನಿಮಗೆ ಸಹಾಯ ಸಹಕಾರ ಏನನ್ನೂ ಕೂಡ ಕೊಡೋದಿಲ್ಲ. ಕಾರಣ ಏನು ಅಂತಂದರೆ ಅದಕ್ಕೆ ನಿಮ್ಮ ಸ್ವಭಾವ. ಎಲ್ಲರ ಮೇಲೂ ಕೋಪವನ್ನು ಮಾಡಿಕೊಳ್ಳುವಂಥದ್ದು, ಅನುಮಾನವನ್ನು ತೋರಿಸ್ತಕ್ಕಂಥದ್ದು, ಈ ರೀತಿ ನಕಾರಾತ್ಮಕವಾದಂತಹ ಹಲವಾರು ಅಂಶಗಳು ನಿಮ್ಮಲ್ಲಿ ಆಳವಾಗಿ ಬೇರೂರಿರ್ತಕ್ಕಂತಹದ್ದೇ ಇದಕ್ಕೆ ಕಾರಣ ಅಂತ ಹೇಳಬೇಕು. ಅದನ್ನು ನೀವು ಪರಿಹಾರ ಮಾಡಿಕೊಂಡ್ರೆ ಎಲ್ಲರೂ ಕೂಡ ನಿಮಗೆ ಹತ್ತಿರ ಆಗ್ತಾರೆ ಎನ್ನುವಂತಹ ಮಾತು. ಸಮಯ ಸಾಧಕರು ಅಂತಕ್ಕಂಥ ಹಣೆಪಟ್ಟಿಯನ್ನು ಕೂಡ ನಿಮಗೆ ಕಟ್ಟಿಬಿಡ್ತಾರೆ. ಉಪಯೋಗ ಆಗೋದಾದರೆ ಮಾತ್ರ ನಮ್ಮನ್ನು ಇವರು ಮಾತಾಡಿಸ್ತಾರೆ ಅಂತಕ್ಕಂತಹ ಭಾವನೆ ಬೇರೆಯವರಿಗೆ ಬರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕಲಹ ಅಂದರೆ ಜಗಳ ಆಗತಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತೀರಿ. ವಿನಾಕಾರಣ ಮನೆಯಿಂದ ಹೊರಗಡೆ ಹೋಗಿ ಹೆಚ್ಚು ಹೊತ್ತು ಸಮಯವನ್ನು ಕಳೀತೀರಿ. ಇದು ಯಾವುದರ ಅವಶ್ಯಕತೆಯೂ ನಿಮಗಿಲ್ಲ, ಆದರೂ ನೀವು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡ್ತೀರಿ ಅನ್ನತಕ್ಕಂತಹ ವಾತಾವರಣ ಅಲ್ಲಿ ಕಾಣುವಂಥದ್ದು. ನಿಮ್ಮ ಸ್ವಭಾವ ಆಗ್ಬೋದು, ವರ್ತನೆ ಆಗ್ಬೋದು, ಕೋಪ ಆಗ್ಬೋದು, ಇವೆಲ್ಲವೂ ಕೂಡ ಬದಲಾದರೆ ಜನ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ಅಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ. ಅದರ ಜೊತೆಗೆ ಈ ಅವಗುಣಗಳು ಕೂಡ ನಿಮ್ಮನ್ನು ಆವರಿಸ್ಕೊಂಡಿರ್ತಕ್ಕಂತಹದ್ದು ಭಾಳ ಸ್ಫುಟವಾಗಿ ಕಾಣತಕ್ಕಂತಹ ದಿವಸ ಇದು. ಕೈಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಗಾಯವಾಗತಕ್ಕಂತಹ ಸಾಧ್ಯತೆಗಳಿದೆ. ಎಚ್ಚರಿಕೆಯನ್ನು ವಹಿಸಿ. ಇದು ಯಾವುದೂ ಕೂಡ ನಿಮ್ಮಿಂದಲೇ ಬದಲಾವಣೆಯನ್ನು ಹೊಂದಬೇಕಾದಂತಹದ್ದು ಅಂಶಗಳಾಗಿರೋದ್ರಿಂದ ನೀವೇ ಅದಕ್ಕೆ ಕಾರಣೀಕರ್ತರು ಅಂತ ತಿಳ್ಕೊಳ್ಬೇಕಾದಂತಹ ಸುಸಂದರ್ಭ ಇದು.
ಈಗಲೂ ತಾವು ಬದಲಾಗಲಿಲ್ಲ ಅಂತಾದರೆ ಕಷ್ಟಗಳು ಸ್ವಲ್ಪ ಹೆಚ್ಚಾಗಿ ನಿಮ್ಮನ್ನು ಕಾಡಿಸುವಂಥದ್ದಿರುತ್ತೆ. ನೀವು ಕುಲದೇವತೆಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ದುರ್ಗಾ ಪರಮೇಶ್ವರಿಗೆ ಶರಣು ಹೋಗಿ. ಶುಭವಾಗಲಿ.